ಇನ್ನು ಬೇಳೂರು ಗೋಪಾಲಕೃಷ್ಣ ಸಾಗರದ ಶಾಸಕರು ಕಾಗೋಡು ತಿಮ್ಮಪ್ಪನವರ ಅಳಿಯ. ಹೈಕಮಾಂಡ್ ಮಧ್ಯಪ್ರವೇಶದ ನಂತರ ಇವರು ಶಾಂತ ಆಗ್ತಾರೆ, ಕೂಲ್ ಆಗ್ತಾರೆ, ಸೈಲೆಂಟ್ ಆಗ್ತಾರೆ. BR ಪಾಟೀಲ್ ಹೇಳಿಕೆಗೆ ಬಹಿರಂಗವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದಂಥ ಮೊದಲ ನಾಯಕ ಬೇಳೂರು ಗೋಪಾಲಕೃಷ್ಣ. BR ಪಾಟೀಲ್ ಹೇಳ್ತಾರೆ ಆ ಒಂದು ಆಡಿಯೋದಲ್ಲಿ, ಭಾಳಷ್ಟು ಕಷ್ಟ ಆಗ್ತಾ ಇದೆ ನಮಗೆ. ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಹೋಗಿ ಮನೆಗಳನ್ನು ತಗೊಂಡು ಬರ್ತಾನೆ, ನಮಗೇನೂ ಬರ್ತಾ ಇಲ್ಲ, ನಮಗೆ ಶಾಸಕನಾಗಿ ಮರ್ಯಾದೆನೇ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಹೇಳಿ. ಸೊ ಬೇಳೂರು ಗೋಪಾಲಕೃಷ್ಣ ಅವ್ರ ಬಳಿ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಹೋಗಿ, ಸರ್ ಹಿಂಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ BR ಪಾಟೀಲ್ರು, ನಿಜಾನ ಸರ್ ಇದು ಅಂತ ಕೇಳಿದಾಗ, ಹೌದ್ರಿ ನಡೀತಾ ಇರೋದನ್ನೇ BR ಪಾಟೀಲ್ ಹೇಳಿದ್ದಾರೆ ಓಪನ್ ಆಗಿ, ಅದರಲ್ಲಿ ಏನು ತಪ್ಪು ಅಂತ ಹೇಳ್ತಾರೆ. ಬಹಿರಂಗವಾಗಿ ಒಪ್ಕೊಳ್ತಾರೆ BR ಪಾಟೀಲ್ ಅವರ ಸ್ಟೇಟ್ಮೆಂಟ್ನ, ಹೌದು ಅಂತ ಹೇಳ್ತಾರೆ. ಅದಾದ ನಂತರ ಹೈಕಮಾಂಡ್ ಮಧ್ಯಪ್ರವೇಶ ಮಾಡುತ್ತೆ. ಯಾರು ತುಟಿಕ್ ಪಿಟಿಕ್ ಮಾಡಂಗಿಲ್ಲ ಇದ್ರ ಬಗ್ಗೆ, ಯಾರು ಹೇಳಿಕೆಗಳನ್ನು ಕೊಡಂಗಿಲ್ಲ ಇದ್ರ ಬಗ್ಗೆ ಅಂದಾಗ ಇವರು ಕೂಲ್ ಆಗ್ತಾರೆ. ಅಲ್ಲಿವರೆಗೂ ಇದ್ರ ಬಗ್ಗೆ ಪದೇ ಪದೇ ಹೇಳಿಕೆಗಳನ್ನು ಕೊಟ್ಟಿದ್ದು ಬೇಳೂರು ಗೋಪಾಲಕೃಷ್ಣ ಅವರು. ಒಬ್ಬ ಶಾಸಕ ಮಾಡಿದ ಆರೋಪವನ್ನು ಮತ್ತೊಬ್ಬ ಶಾಸಕ ಒಪ್ಕೊಳ್ತಾರೆ ಅಂತ ಅಂದರೆ ಅದು ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಬಹುದು. ಜಸ್ಟ್ ಇಮ್ಯಾಜಿನ್. ಸರ್ಕಾರದಲ್ಲಿ ಹಣಕಾಸಿನ ತೊಂದರೆ ಇದೆ, ಗ್ಯಾರಂಟಿ ಯೋಜನೆಗಳು ಸರಿಯಾಗಿ ತಲುಪ್ತಾ ಇಲ್ಲ ಅನ್ನೋ ಆರೋಪವನ್ನು ಸ್ವತಃ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡ್ತಾರೆ. ಸ್ವತಃ ಕಾಂಗ್ರೆಸ್ ಪಕ್ಷದ ನಾಯಕರು, ವಿಪಕ್ಷದವ್ರನ್ನ ಬಿಟ್ಬಿಡೋಣ. ಅನುದಾನ ಸಿಗ್ತಾ ಇಲ್ಲ ನಮಗೆ ಸರಿಯಾಗಿ ಅನ್ನೋ ಆರೋಪವನ್ನು ಮಾಡ್ತಾರೆ ಕಾಂಗ್ರೆಸ್ನ ಶಾಸಕರು, ಕಾಂಗ್ರೆಸ್ನ ನಾಯಕರು. ಅನುದಾನ ಸಿಗ್ತಾ ಇಲ್ಲ ನಮಗೆ ಅಂತ ಹೇಳ್ತಾರೆ. ಮುಂದಿನ ಬಾರಿ ಎಲೆಕ್ಷನ್ಗೆ ಮತ ಕೇಳೋದಕ್ಕೆ ಹೋಗಕ್ಕೂ ಕೂಡ ಮುಖ ಇಲ್ಲ ನಮಗೆ ಅಂತ ಹೇಳಿ ಆರೋಪ, ಅಂದರೆ ಒಂದು ಅಸಮಾಧಾನ ಇದೆ ಶಾಸಕರಿಗೆ. ಇದೆಲ್ಲದರ ನಡುವೆ ಇಂಥ ಆರೋಪವನ್ನು ಸ್ವತಃ ಶಾಸಕರುಗಳು ಮಾಡ್ತಾ ಇರೋದು, ಆರೋಪವನ್ನು ಒಪ್ಕೊಳ್ತಾ ಇರೋದು, ಇದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್. ಅದು ಕೂಡ ಬೇಳೂರು ಗೋಪಾಲಕೃಷ್ಣ ಅವ್ರ ಕಡೆಯಿಂದ.